ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೆಎಸ್ಆರ್ ರೈಲ್ವೆ ನಿಲ್ದಾಣದಲ್ಲಿ ಬಹಳ ದೊಡ್ಡ ಭದ್ರತಾ ಲೋಪ ನಡೀತಾ ಇದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ, ಇದಕ್ಕೆ ಪ್ರವೇಶಕ್ಕೆ ಒಂದಷ್ಟು ಕಳ್ಳದಾರಿಗಳು ಕೂಡ ಇದೆ. ಆ ಕಳ್ಳದಾರಿಯಲ್ಲಿ ಪ್ರತಿನಿತ್ಯ ರಾಜಾರೋಷವಾಗಿ ಓಡಾಡ್ತಾರೆ. ರೈಲ್ವೆ ಮುಖ್ಯ ದ್ವಾರದಲ್ಲಿ ಮಾತ್ರ ಪರಿಶೀಲನೆ ಇರೋದು, ಅದು ಕೂಡ ಸರಿಯಾಗಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲ್ಲಿರುವಂತಹ ಕಳ್ಳದಾರಿಗಳಿದೆಯಲ್ಲ, ಅಲ್ಲಿ ಪ್ರತಿನಿತ್ಯ ರಾಜಾರೋಷವಾಗಿ ಓಡಾಡ್ತಾರೆ. ಉಳಿದಿರುವಂತಹ ಯಾವ ದಾರಿಯಲ್ಲೂ ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಇಲ್ಲ ಆಗೋಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ನೀವೇನು ನೋಡ್ತಾ ಇದ್ರಲ್ಲ, ಅಲ್ಲಿ ಮುಂದೆ ಕಾಣ್ತಾ ಇರೋದು ಮೆಜೆಸ್ಟಿಕ್ನ ಪಕ್ಕದಲ್ಲಿರುವಂಥ ರಸ್ತೆ ಆಗಿದೆ. ಅದು ಸಂಗೊಳ್ಳಿ ರಾಯಣ್ಣ ರಸ್ತೆ, ವೃತ್ತದ ಪಕ್ಕದಲ್ಲಿರುವಂಥ ರಸ್ತೆ. ಆ ರಸ್ತೆ ಮುಖಾಂತರ ನೇರವಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ಪ್ರವೇಶವನ್ನು ಪಡಿಬಹುದು ಅಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಿಮಗೆ ಇವರು ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಒಳಗಡೆ, ಆದರೂ ನಿಮಗೆ ನೇರವಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡಿ, ಅಲ್ಲಿಂದ ನೇರವಾಗಿ ಪ್ರವೇಶವನ್ನು ಪಡೆದವರು ನೇರವಾಗಿ ರೈಲ್ವೆ ನಿಲ್ದಾಣದ ಒಳಗಡೆ ಹೋಗ್ತಾರೆ. ಇಲ್ಲಿ ಯಾವ ಒಂದು ಚೆಕ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ. ನೋಡ್ತಾ ಇರ್ಬೋದು, ನಿಮಗೆ ತಗೊಳ್ಳಿ ಹೆಂಗೆ ಹೋದರು ನೋಡಿ. ರೈಲ್ವೆ ಸ್ಟೇಷನ್ ಒಳಗಡೆ ನೇರವಾದ ಪ್ರವೇಶ. ಇಲ್ಲಿ ಯಾವುದು ಚೆಕ್ಕಿಂಗ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಯಾರು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೂ ಬರೋದಿಲ್ಲ. ತಗೊಳ್ಳಿ, ಅವ್ರನ್ನೇ ಫಾಲೋ ಮಾಡೋದ್ರ ಮೂಲಕ ನಿಮಗೆ ಒಂದು ರಿಯಾಲಿಟಿ ಚೆಕ್ ತೋರಿಸ್ತೀನಿ. ರೈಲ್ವೆ ನಿಲ್ದಾಣದೊಳಗಡೆ ಹೇಗಾದರೂ ಬರ್ಬೋದು ನಾವು. ತಗೊಳ್ಳಿ ನೋಡಿ, ಇದು ಇಲ್ಲಿನ ವ್ಯವಸ್ಥೆ ಅಂತಲೇ ಹೇಳ್ಬೋದು. ರೈಲ್ವೆ ನಿಲ್ದಾಣದಲ್ಲಿ ನೋಡಿ, ಏನಿಲ್ಲ, ರೈಲ್ ಆಲ್ರೆಡಿ ಸೈಡಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಈ ಜಾಗದ ಮುಖಾಂತರ ರೈಲ್ವೆ ಪ್ಲಾಟ್ಫಾರ್ಮ್ ಪ್ರವೇಶವನ್ನು ಮಾಡ್ತಾಯಿದ್ದಾರೆ. ನೋಡಿದ್ರಾ, ಇದು ಕಳ್ಳದಾರಿ. ಇಲ್ಲಿ ಯಾರು ಇದನ್ನು ಬಂದ್ ಮಾಡುವಂಥ ಒಂದು ವ್ಯವಸ್ಥೆನೂ ಇಲ್ಲ. ಇಲ್ಲಿ ಒಳಗಡೆ ಯಾರು ಬೇಕಾದರೂ ಬರ್ಬೋದು. ನೋಡಿ, ನೇರವಾಗಿ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಪ್ರವೇಶವನ್ನು ಪಡೆದರು. ಈ ರೀತಿ ಸಾರ್ವಜನಿಕರು, ಪ್ರಯಾಣಿಕರು ಯಾರು ಎಷ್ಟೊತ್ತಿನಲ್ಲಿ ಬೇಕಾದರೂ ಈ ದಾರಿಗಳು ಹೀಗೆ ತೆರೆದಿರುತ್ತೆ ಈ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಬರಬೇಕಂದ್ರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೆಎಸ್ಆರ್ ರೈಲ್ವೆ ನಿಲ್ದಾಣದಲ್ಲಿ ಬಹಳ ದೊಡ್ಡ ಭದ್ರತಾ ಲೋಪ ನಡೀತಾ ಇದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ, ಇದಕ್ಕೆ ಪ್ರವೇಶಕ್ಕೆ ಒಂದಷ್ಟು ಕಳ್ಳದಾರಿಗಳು ಕೂಡ ಇದೆ. ಆ ಕಳ್ಳದಾರಿಯಲ್ಲಿ ಪ್ರತಿನಿತ್ಯ ರಾಜಾರೋಷವಾಗಿ ಓಡಾಡ್ತಾರೆ. ರೈಲ್ವೆ ಮುಖ್ಯ ದ್ವಾರದಲ್ಲಿ ಮಾತ್ರ ಪರಿಶೀಲನೆ ಇರೋದು, ಅದು ಕೂಡ ಸರಿಯಾಗಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲ್ಲಿರುವಂತಹ ಕಳ್ಳದಾರಿಗಳಿದೆಯಲ್ಲ, ಅಲ್ಲಿ ಪ್ರತಿನಿತ್ಯ ರಾಜಾರೋಷವಾಗಿ ಓಡಾಡ್ತಾರೆ. ಉಳಿದಿರುವಂತಹ ಯಾವ ದಾರಿಯಲ್ಲೂ ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಇಲ್ಲ ಆಗೋಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ನೀವೇನು ನೋಡ್ತಾ ಇದ್ರಲ್ಲ, ಅಲ್ಲಿ ಮುಂದೆ ಕಾಣ್ತಾ ಇರೋದು ಮೆಜೆಸ್ಟಿಕ್ನ ಪಕ್ಕದಲ್ಲಿರುವಂಥ ರಸ್ತೆ ಆಗಿದೆ. ಅದು ಸಂಗೊಳ್ಳಿ ರಾಯಣ್ಣ ರಸ್ತೆ, ವೃತ್ತದ ಪಕ್ಕದಲ್ಲಿರುವಂಥ ರಸ್ತೆ. ಆ ರಸ್ತೆ ಮುಖಾಂತರ ನೇರವಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ಪ್ರವೇಶವನ್ನು ಪಡಿಬಹುದು ಅಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಿಮಗೆ ಇವರು ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಒಳಗಡೆ, ಆದರೂ ನಿಮಗೆ ನೇರವಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡಿ, ಅಲ್ಲಿಂದ ನೇರವಾಗಿ ಪ್ರವೇಶವನ್ನು ಪಡೆದವರು ನೇರವಾಗಿ ರೈಲ್ವೆ ನಿಲ್ದಾಣದ ಒಳಗಡೆ ಹೋಗ್ತಾರೆ. ಇಲ್ಲಿ ಯಾವ ಒಂದು ಚೆಕ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ. ನೋಡ್ತಾ ಇರ್ಬೋದು, ನಿಮಗೆ ತಗೊಳ್ಳಿ ಹೆಂಗೆ ಹೋದರು ನೋಡಿ. ರೈಲ್ವೆ ಸ್ಟೇಷನ್ ಒಳಗಡೆ ನೇರವಾದ ಪ್ರವೇಶ. ಇಲ್ಲಿ ಯಾವುದು ಚೆಕ್ಕಿಂಗ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಯಾರು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೂ ಬರೋದಿಲ್ಲ. ತಗೊಳ್ಳಿ, ಅವ್ರನ್ನೇ ಫಾಲೋ ಮಾಡೋದ್ರ ಮೂಲಕ ನಿಮಗೆ ಒಂದು ರಿಯಾಲಿಟಿ ಚೆಕ್ ತೋರಿಸ್ತೀನಿ. ರೈಲ್ವೆ ನಿಲ್ದಾಣದೊಳಗಡೆ ಹೇಗಾದರೂ ಬರ್ಬೋದು ನಾವು. ತಗೊಳ್ಳಿ ನೋಡಿ, ಇದು ಇಲ್ಲಿನ ವ್ಯವಸ್ಥೆ ಅಂತಲೇ ಹೇಳ್ಬೋದು. ರೈಲ್ವೆ ನಿಲ್ದಾಣದಲ್ಲಿ ನೋಡಿ, ಏನಿಲ್ಲ, ರೈಲ್ ಆಲ್ರೆಡಿ ಸೈಡಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಈ ಜಾಗದ ಮುಖಾಂತರ ರೈಲ್ವೆ ಪ್ಲಾಟ್ಫಾರ್ಮ್ ಪ್ರವೇಶವನ್ನು ಮಾಡ್ತಾಯಿದ್ದಾರೆ. ನೋಡಿದ್ರಾ, ಇದು ಕಳ್ಳದಾರಿ. ಇಲ್ಲಿ ಯಾರು ಇದನ್ನು ಬಂದ್ ಮಾಡುವಂಥ ಒಂದು ವ್ಯವಸ್ಥೆನೂ ಇಲ್ಲ. ಇಲ್ಲಿ ಒಳಗಡೆ ಯಾರು ಬೇಕಾದರೂ ಬರ್ಬೋದು. ನೋಡಿ, ನೇರವಾಗಿ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಪ್ರವೇಶವನ್ನು ಪಡೆದರು. ಈ ರೀತಿ ಸಾರ್ವಜನಿಕರು, ಪ್ರಯಾಣಿಕರು ಯಾರು ಎಷ್ಟೊತ್ತಿನಲ್ಲಿ ಬೇಕಾದರೂ ಈ ದಾರಿಗಳು ಹೀಗೆ ತೆರೆದಿರುತ್ತೆ ಈ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಬರಬೇಕಂದ್ರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೆಎಸ್ಆರ್ ರೈಲ್ವೆ ನಿಲ್ದಾಣದಲ್ಲಿ ಬಹಳ ದೊಡ್ಡ ಭದ್ರತಾ ಲೋಪ ನಡೀತಾ ಇದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ, ಇದಕ್ಕೆ ಪ್ರವೇಶಕ್ಕೆ ಒಂದಷ್ಟು ಕಳ್ಳದಾರಿಗಳು ಕೂಡ ಇದೆ. ಆ ಕಳ್ಳದಾರಿಯಲ್ಲಿ ಪ್ರತಿನಿತ್ಯ ರಾಜಾರೋಷವಾಗಿ ಓಡಾಡ್ತಾರೆ.
ರೈಲ್ವೆ ಮುಖ್ಯ ದ್ವಾರದಲ್ಲಿ ಮಾತ್ರ ಪರಿಶೀಲನೆ ಇರೋದು, ಅದು ಕೂಡ ಸರಿಯಾಗಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲ್ಲಿರುವಂತಹ ಕಳ್ಳದಾರಿಗಳಿದೆಯಲ್ಲ, ಅಲ್ಲಿ ಪ್ರತಿನಿತ್ಯ ರಾಜಾರೋಷವಾಗಿ ಓಡಾಡ್ತಾರೆ. ಉಳಿದಿರುವಂತಹ ಯಾವ ದಾರಿಯಲ್ಲೂ ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಇಲ್ಲೇ ಆಗೋಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ನೀವೇನು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮುಂದೆ ಕಾಣ್ತಾ ಇರೋದು ಮೆಜೆಸ್ಟಿಕ್ನ ಪಕ್ಕದಲ್ಲಿರುವಂಥ ರಸ್ತೆ ಆಗಿದೆ. ಅದು ಸಂಗೊಳ್ಳಿ ರಾಯಣ್ಣ ರಸ್ತೆ, ವೃತ್ತದಲ್ಲ ಪಕ್ಕದಲ್ಲಿರುವಂಥ ರಸ್ತೆ. ಆ ರಸ್ತೆ ಮುಖಾಂತರ ನೇರವಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ಪ್ರವೇಶವನ್ನು ಪಡಿಬಹುದು ಅಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಿಮಗೆ ಇವರು ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಒಳಗಡೆ, ಅದನ್ನು ನಿಮಗೆ ನೇರವಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡಿ, ಇಲ್ಲಿಂದ ಅಲ್ಲಿಂದ ನೇರವಾಗಿ ಪ್ರವೇಶವನ್ನು ಪಡೆದವರು ನೇರವಾಗಿ ರೈಲ್ವೆ ನಿಲ್ದಾಣದೊಳಗಡೆ ಹೋಗ್ತಾರೆ. ಇಲ್ಲಿ ಯಾವ ಒಂದು ಚೆಕ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ. ನೋಡ್ತಾ ಇರ್ಬೋದು, ನಿಮಗೆ ತಗೊಳ್ಳಿ ಹೆಂಗೆ ಹೋದ್ರು ನೋಡಿ. ರೈಲ್ವೆ ಸ್ಟೇಷನ್ ಒಳಗಡೆ ನೇರವಾದ ಪ್ರವೇಶ. ಇಲ್ಲಿ ಯಾವುದು ಚೆಕ್ಕಿಂಗ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಯಾರು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೂ ಬರೋದಿಲ್ಲ. ತಗೊಳ್ಳಿ, ಅವ್ರನ್ನೇ ಫಾಲೋ ಮಾಡೋದ್ರ ಮೂಲಕ ನಿಮಗೆ ಒಂದು ರಿಯಾಲಿಟಿ ಚೆಕ್ ತೋರಿಸ್ತೀನಿ. ರೈಲ್ವೆ ನಿಲ್ದಾಣದೊಳಗಡೆ ಹೇಗಾದರೂ ಬರ್ಬೋದು ನಾವು. ತಗೊಳ್ಳಿ ನೋಡಿ, ಇದು ಇಲ್ಲಿನ ವ್ಯವಸ್ಥೆ ಅಂತಲೇ ಹೇಳ್ಬೋದು. ರೈಲ್ವೆ ನಿಲ್ದಾಣದೊಳಗೆ ನೋಡಿ, ಹಳಿ ಏನಿಲ್ಲ, ರೈಲ್ ಆಲ್ರೆಡಿ ಸೈಡಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಈ ಜಾಗದ ಮುಖಾಂತರ ರೈಲ್ವೆ ಪ್ಲಾಟ್ಫಾರ್ಮ್ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ನೋಡಿದ್ರಾ, ಇದು ಕಳ್ಳದಾರಿ. ಇಲ್ಲಿ ಯಾರು ಇದನ್ನು ಬಂದ್ ಮಾಡುವಂಥ ಒಂದು ವ್ಯವಸ್ಥೆನೂ ಇಲ್ಲ. ಇಲ್ಲಿ ಒಳಗಡೆ ಯಾರು ಬೇಕಾದರೂ ಬರ್ಬೋದು. ನೋಡಿ, ನೇರವಾಗಿ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಪ್ರವೇಶವನ್ನು ಪಡೆದ್ರು. ಈ ರೀತಿ ಸಾರ್ವಜನಿಕರು, ಪ್ರಯಾಣಿಕರು ಯಾರು ಎಷ್ಟೊತ್ತಿನಲ್ಲಿ ಬೇಕಾದರೂ ಈ ದಾರಿಗಳು ಹೀಗೆ ತೆರೆದಿರುತ್ತೆ ಈ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಬರಬೇಕಂದ್ರೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೆಎಸ್ಆರ್ ರೈಲ್ವೆ ನಿಲ್ದಾಣದಲ್ಲಿ ಬಹಳ ದೊಡ್ಡ ಭದ್ರತಾ ಲೋಪ ನಡೀತಾ ಇದೆ. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ, ಇದಕ್ಕೆ ಪ್ರವೇಶಕ್ಕೆ ಒಂದಷ್ಟು ಕಳ್ಳದಾರಿಗಳು ಕೂಡ ಇದೆ. ಆ ಕಳ್ಳದಾರಿಯಲ್ಲಿ ಪ್ರತಿನಿತ್ಯ ರಾಜಾರೋಷವಾಗಿ ಓಡಾಡ್ತಾರೆ. ರೈಲ್ವೆ ಮುಖ್ಯ ದ್ವಾರದಲ್ಲಿ ಮಾತ್ರ ಪರಿಶೀಲನೆ ಇರೋದು, ಅದು ಕೂಡ ಸರಿಯಾಗಿ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಲ್ಲಿರುವಂತಹ ಕಳ್ಳದಾರಿಗಳಿದೆಯಲ್ಲ, ಅಲ್ಲಿ ಪ್ರತಿನಿತ್ಯ ರಾಜಾರೋಷವಾಗಿ ಓಡಾಡ್ತಾರೆ. ಉಳಿದಿರುವಂತಹ ಯಾವ ದಾರಿಯಲ್ಲೂ ಕೂಡ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ಇಲ್ಲೇ ಆಗೋಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ನೀವೇನು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮುಂದೆ ಕಾಣ್ತಾ ಇರೋದು ಮೆಜೆಸ್ಟಿಕ್ನ ಪಕ್ಕದಲ್ಲಿರುವಂಥ ರಸ್ತೆ ಆಗಿದೆ. ಅದು ಸಂಗೊಳ್ಳಿ ರಾಯಣ್ಣ ರಸ್ತೆ, ವೃತ್ತದಲ್ಲ ಪಕ್ಕದಲ್ಲಿರುವಂಥ ರಸ್ತೆ. ಆ ರಸ್ತೆ ಮುಖಾಂತರ ನೇರವಾಗಿ ರೈಲ್ವೆ ಸ್ಟೇಷನ್ ಒಳಗಡೆ ಪ್ರವೇಶವನ್ನು ಪಡಿಬಹುದು ಅಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಿಮಗೆ ಇವರು ಹೋಗ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ ಒಳಗಡೆ, ಅದನ್ನು ನಿಮಗೆ ನೇರವಾಗಿ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ. ನೋಡಿ, ಇಲ್ಲಿಂದ ಅಲ್ಲಿಂದ ನೇರವಾಗಿ ಪ್ರವೇಶವನ್ನು ಪಡೆದವರು ನೇರವಾಗಿ ರೈಲ್ವೆ ನಿಲ್ದಾಣದೊಳಗಡೆ ಹೋಗ್ತಾರೆ. ಇಲ್ಲಿ ಯಾವ ಒಂದು ಚೆಕ್ಕಿಂಗ್ ವ್ಯವಸ್ಥೆ ಕೂಡ ಇಲ್ಲ. ನೋಡ್ತಾ ಇರ್ಬೋದು, ನಿಮಗೆ ತಗೊಳ್ಳಿ ಹೆಂಗೆ ಹೋದ್ರು ನೋಡಿ. ರೈಲ್ವೆ ಸ್ಟೇಷನ್ ಒಳಗಡೆ ನೇರವಾದ ಪ್ರವೇಶ. ಇಲ್ಲಿ ಯಾವುದು ಚೆಕ್ಕಿಂಗ್ ಇಲ್ಲ, ಏನೂ ಇಲ್ಲ. ಇಲ್ಲಿ ಯಾರು ನಿಮ್ಮನ್ನು ಪರೀಕ್ಷೆ ಮಾಡೋಕ್ಕೂ ಬರೋದಿಲ್ಲ. ತಗೊಳ್ಳಿ, ಅವ್ರನ್ನೇ ಫಾಲೋ ಮಾಡೋದ್ರ ಮೂಲಕ ನಿಮಗೆ ಒಂದು ರಿಯಾಲಿಟಿ ಚೆಕ್ ತೋರಿಸ್ತೀನಿ. ರೈಲ್ವೆ ನಿಲ್ದಾಣದೊಳಗಡೆ ಹೇಗಾದರೂ ಬರ್ಬೋದು ನಾವು. ತಗೊಳ್ಳಿ ನೋಡಿ, ಇದು ಇಲ್ಲಿನ ವ್ಯವಸ್ಥೆ ಅಂತಲೇ ಹೇಳ್ಬೋದು. ರೈಲ್ವೆ ನಿಲ್ದಾಣದೊಳಗೆ ನೋಡಿ, ಹಳಿ ಏನಿಲ್ಲ, ರೈಲ್ ಆಲ್ರೆಡಿ ಸೈಡಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಈ ಜಾಗದ ಮುಖಾಂತರ ರೈಲ್ವೆ ಪ್ಲಾಟ್ಫಾರ್ಮ್ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ನೋಡಿದ್ರಾ, ಇದು ಕಳ್ಳದಾರಿ. ಇಲ್ಲಿ ಯಾರು ಇದನ್ನು ಬಂದ್ ಮಾಡುವಂಥ ಒಂದು ವ್ಯವಸ್ಥೆನೂ ಇಲ್ಲ. ಇಲ್ಲಿ ಒಳಗಡೆ ಯಾರು ಬೇಕಾದರೂ ಬರ್ಬೋದು. ನೋಡಿ, ನೇರವಾಗಿ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಪ್ರವೇಶವನ್ನು ಪಡೆದ್ರು. ಈ ರೀತಿ ಸಾರ್ವಜನಿಕರು, ಪ್ರಯಾಣಿಕರು ಯಾರು ಎಷ್ಟೊತ್ತಿನಲ್ಲಿ ಬೇಕಾದರೂ ಈ ದಾರಿಗಳು ಹೀಗೆ ತೆರೆದಿರುತ್ತೆ ಈ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗಡೆ ಬರಬೇಕಂದ್ರೆ.